ನಮಸ್ಕಾರ. ನಾವೆಲ್ಲ ಅಂಗಡಿಗೆ ಹೋಗಿ ಕೀಟನಾಶಕದ ಬಾಟ್ಲಿ ನೋಡಿದಾಗ ಹೆಚ್ಚಾಗಿ ಅದರ ಬ್ರ್ಯಾಂಡ್ ಹೆಸರನ್ನೇ ಅಲ್ವಾ ಗಮನಿಸೋದು. ಆದರೆ ಆ ಹೆಸರಿನ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಅಡಗಿದೆ. ಇವತ್ತು ಆ ವಿಜ್ಞಾನದ ಆಳಕ್ಕೆ ಇಳಿದು ಕೀಟನಾಶಕಗಳು ನಿಜವಾಗಿಯೂ ಹೇಗೆ ಕೆಲಸ ಮಾಡ್ತವೆ ಅಂತ ತಿಳಿದುಕೊಳ್ಳೋಣ. ಯಾಕಂದ್ರೆ ಈ ಜ್ಞಾನ ನಮ್ಮ ಕೃಷಿ ಪದ್ಧತಿಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಇದು ಪ್ರತಿಯೊಬ್ಬ ರೈತರಿಗೂ ಎದುರಾಗುವ ಒಂದು ದೊಡ್ಡ ತಲೆನೋವು ಅಲ್ವಾ? ಎಷ್ಟೇ ಒಳ್ಳೆ ಕೀಟನಾಶಕ ತಂದು ಹೊಡೆದ್ರೂ ಸ್ವಲ್ಪ ಸಮಯದ ನಂತರ ಅದೇ ಕೀಟಗಳು ಅದಕ್ಕೆ ಜಗ್ಗೋದೇ ಇಲ್ಲ. ಇದನ್ನೇ ಕೀಟನಾಶಕ ಪ್ರತಿರೋಧ ಅಂತ ಕರೆಯೋದು. ಆದರೆ ಇದರ ಹಿಂದಿನ ಕಾರಣವಾದ್ರೂ ಏನು, ಮತ್ತೆ ಇದನ್ನು ನಿಭಾಯಿಸೋದು ಹೇಗೆ? ಸರಿ, ಆ ಪ್ರಶ್ನೆಗೆ ಉತ್ತರವೇ ಕ್ರಿಯೆಯ ವಿಧಾನ ಅಥವಾ ಮೋಡ್ ಆಫ್ ಆಕ್ಷನ್ MOA. ಸಿಂಪಲಾಗಿ ಹೇಳಬೇಕಂದ್ರೆ ಇದು ಕೀಟನಾಶಕವು ಕೀಟದ ಮೇಲೆ ಅಟ್ಯಾಕ್ ಮಾಡೋ ಒಂದು ಯುನೀಕ್ ಸ್ಟೈಲ್. ಪ್ರತಿಯೊಂದು ಕೀಟನಾಶಕಕ್ಕೂ ತನ್ನದೇ ಆದ ದಾಳಿಯ ಶೈಲಿ ಇರುತ್ತೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ಕೀಟನಾಶಕ ಪ್ರತಿರೋಧದ ಸಮಸ್ಯೆನ ಬುಡದಿಂದಲೇ ಕಿತ್ತಾಕ್ಬೋದು. ಮೊದಲಿಗೆ ಕೀಟದ ಕಮಾಂಡ್ ಸೆಂಟರ್ ಅಂದರೆ ಅದರ ನರಮಂಡಲದ ಮೇಲೇನೆ ದಾಳಿ ಮಾಡುವ ಕೀಟನಾಶಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳನ್ನು ನರವಿಷಗಳು ಅಥವಾ ನ್ಯೂರೋಟಾಕ್ಸಿನ್ಗಳು ಅಂತ ಕರೀತಾರೆ. ಇದನ್ನ ಹೀಗೆ ಕಲ್ಪನೆ ಮಾಡಿಕೊಳ್ಳಿ. ಕೀಟದ ನರಗಳಲ್ಲಿ ಒಂದು ಆನ್ ಆಫ್ ಸ್ವಿಚ್ ಇರುತ್ತೆ. ಆರ್ಗ್ಯಾನೋಫಾಸ್ಫೇಟ್ಗಳ ತರಹದ ಕೆಲವು ಕೀಟನಾಶಕಗಳು ಆ ಆಫ್ ಸ್ವಿಚ್ಚನ್ನೇ ಪರ್ಮನೆಂಟ್ ಆಗಿ ಮುರಿದು ಹಾಕ್ಬಿಡ್ತವೆ. ನೋಡಿ, ಇದು ಹೀಗೆ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ನರ ಒಂದು ಮೆಸೇಜ್ ಕಳಿಸಿದ ತಕ್ಷಣ ACHE ಅನ್ನೋ ಒಂದು ಕ್ಲೀನರ್ ಬಂದು ಆ ಸ್ವಿಚ್ ಅನ್ನು ಆಫ್ ಮಾಡುತ್ತೆ. ಆದರೆ ಈ ಕೀಟನಾಶಕ ಆ ಕ್ಲೀನರ್ ಕೆಲಸ ಮಾಡದಂತೆ ಬ್ಲಾಕ್ ಮಾಡಿಬಿಡುತ್ತೆ. ಇನ್ನು ಕ್ಲೀನರ್ ಇಲ್ದಿದ್ರೆ ಏನಾಗುತ್ತೆ? ಸ್ವಿಚ್ ಶಾಶ್ವತವಾಗಿ ಆನ್ ಆಗಿಯೇ ಉಳಿದ್ಬಿಡುತ್ತೆ. ಇದರಿಂದ ಕೀಟದ ಇಡೀ ಸಿಸ್ಟಮ್ ಓವರ್ಲೋಡ್ ಆಗಿ ಕೊನೆಗೆ ಕುಸಿದು ಬಿದ್ದು ನಿಶ್ಚಲವಾಗುತ್ತೆ. ಇನ್ನೊಂದು ವಿಧಾನವಿದೆ. ಪೈರೆಥ್ರಾಯ್ಡ್ಗಳಂತಹ ಕೀಟನಾಶಕಗಳು ಆಫ್ ಸ್ವಿಚ್ ಅನ್ನ ಮುಟ್ಟೋಡಿಲ್ಲ. ಬದಲಾಗಿ ಅವು ನರಕೋಶಗಳಲ್ಲಿರುವ ಸಣ್ಣ ಪುಟ್ಟ ಗೇಟ್ಗಳನ್ನು ಬಲವಂತವಾಗಿ ತೆರೆದೇ ಇರುವ ಹಾಗೆ ಮಾಡಿಬಿಡ್ತವೆ. ಈ ಗೇಟ್ಗಳನ್ನ ಸೋಡಿಯಂ ಚಾನೆಲ್ಗಳು ಅಂತ ಕರೀತಾರೆ. ಇವುಗಳನ್ನ ಬಲವಂತವಾಗಿ ತೆರೆದಿಡೋದ್ರಿಂದ ನರಗಳಲ್ಲಿ ಎಲ್ಲೆಂದರಲ್ಲಿ ಅನಿಯಂತ್ರಿತವಾಗಿ ಸಿಗ್ನಲ್ಗಳು ಹರಿಯೋಕೆ ಶುರುವಾಗುತ್ತೆ. ಇದೇ ಕಾರಣದಿಂದ ಕೀಟನಾಶಕ ಸಿಂಪಡಿಸಿದ ತಕ್ಷಣ ಕೀಟಗಳು ನೆಲಕ್ಕೆ ಬೀಳೋದನ್ನ ನಾವು ನೋಡ್ತೇವೆ. ಇದನ್ನೇ ನಾಕ್ಡೌನ್ ಎಫೆಕ್ಟ್ ಅನ್ನೋದು. ಹಾಗಾದ್ರೆ ಗಮನಿಸಿ, ಎರಡೂ ವಿಧಾನಗಳು ಕೀಟವನ್ನ ನಿಲ್ಲಿಸ್ತವೆ. ಆದರೆ ಅವುಗಳ ದಾರಿ ಸಂಪೂರ್ಣವಾಗಿ ಬೇರೆ ಬೇರೆ. ಒಂದು ಒಂದೇ ಸ್ವಿಚ್ಚನ್ನ ಶಾಶ್ವತವಾಗಿ ಆನ್ ಮಾಡಿಟ್ರೆ, ಇನ್ನೊಂದು ಸಾವಿರಾರು ಸುಳ್ಳು ಸಿಗ್ನಲ್ಗಳನ್ನು ಸೃಷ್ಟಿಸಿ ಗೊಂದಲ ಮಾಡಿಬಿಡುತ್ತೆ. ಗುರಿ ಒಂದೇ, ದಾರಿ ಮಾತ್ರ ಬೇರೆ. ಇದುವೇ ಕ್ರಿಯೆಯ ವಿಧಾನದಲ್ಲಿರೋ ಪ್ರಮುಖ ವ್ಯತ್ಯಾಸ. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಕೀಟದ ನರಮಂಡಲವನ್ನು ಬಿಟ್ಟು ಅದರ ಪವರ್ ಪ್ಲಾಂಟ್ ಅಥವಾ ಶಕ್ತಿ ಉತ್ಪಾದನಾ ಕೇಂದ್ರದ ಮೇಲೆ ಹೇಗೆ ದಾಳಿ ಮಾಡಬಹುದು ಅಂತ ನೋಡೋಣ. ಇದೊಂದು ತುಂಬಾನೇ ಸರಳ ಆದರೆ ಅಷ್ಟೇ ಪರಿಣಾಮಕಾರಿ ವಿಧಾನ. ಕೀಟದ ದೇಹದಲ್ಲಿರೋ ಪ್ರತಿಯೊಂದು ಜೀವಕೋಶಕ್ಕೂ ಶಕ್ತಿ ಬೇಕೇ ಬೇಕು. ಕೆಲವು ಕೀಟನಾಶಕಗಳು ಈ ಶಕ್ತಿ ಉತ್ಪಾದನೆಯನ್ನೇ ನಿಲ್ಲಿಸಿಬಿಡ್ತವೆ. ಅಂದ್ರೆ ಪವರ್ ಪ್ಲಾಂಟಿಂದ ಮೇನ್ ಪ್ಲಗ್ ಕಿತ್ತಾಗೆ. ಕೀಟದ ದೇಹದಲ್ಲಿ ಶಕ್ತಿಯನ್ನು ATP ಅಂತ ಕರೆಯೋ ಬ್ಯಾಟರಿಗಳಲ್ಲಿ ಸಂಗ್ರಹಿಸಲಾಗುತ್ತೆ. ಈ ಕೀಟನಾಶಕಗಳು ಹೊಸ ಬ್ಯಾಟರಿಗಳು ಚಾರ್ಜ್ ಆಗೋದನ್ನೇ ನಿಲ್ಲಿಸುತ್ತವೆ. ಫಲಿತಾಂಶ ಶೂನ್ಯ ATP ಅಂದ್ರೆ ಝೀರೋ ಬ್ಯಾಟರಿ. ಬ್ಯಾಟರಿಯೇ ಇಲ್ಲದಿದ್ರ ಕೀಟದ ಇಡೀ ದೇಹ ಸ್ಥಗಿತಗೊಂಡು ಅದು ಸಾಯುತ್ತೆ. ಕೆಲವು ಕೀಟನಾಶಕಗಳು ತಕ್ಷಣವೇ ಕೊಲ್ಲುವುದಿಲ್ಲ. ಬದಲಾಗಿ ಅವು ಕೀಟಗಳ ಬೆಳವಣಿಗೆಯನ್ನೇ ತಡೆಯುತ್ತವೆ. ಇವುಗಳನ್ನ ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಥವಾ IGRಗಳು ಅಂತ ಕರೀತಾರೆ. ಇದು ಒಂದು ರೀತಿ ಲಾಂಗ್ ಟರ್ಮ್ ಗೇಮ್. ಇದನ್ನ ನಾವು ಪೀಟರ್ ಪ್ಯಾನ್ ತಂತ್ರ ಅಂತನೂ ಕರಿಬಹುದು. ಪೀಟರ್ ಪ್ಯಾನ್ ಕಥೆಯಲ್ಲಿ ಅವನು ಎಂದಿಗೂ ಬೆಳೆಯೋದಿಲ್ವಲ್ಲ, ಅದೇ ರೀತಿ ಈ ಕೀಟನಾಶಕಗಳು ಕೀಟಗಳನ್ನ ಅವುಗಳ ಮರಿ ಹಂತದಲ್ಲೇ ಶಾಶ್ವತವಾಗಿ ಉಳಿಸ್ಬಿಡ್ತವೆ. ಇಲ್ಲಿ ನೋಡಿ, ಒಂದು ಕೀಟದ ಮರಿ ಅಥವಾ ಲಾರ್ವಾ ಈ IGRನ ಸಂಪರ್ಕಕ್ಕೆ ಬಂದಾಗ ಅದು ಮುಂದಿನ ಹಂತಕ್ಕೆ ಅಂದ್ರೆ ಪ್ರೌಢಕೀಟವಾಗಿ ಬೆಳೆಯೋದಕ್ಕೆ ಆಗೋದೇ ಇಲ್ಲ. ಅದು ಎಂದಿಗೂ ಸಂತಾನೋತ್ಪತ್ತಿ ಮಾಡೋಕೆ ಸಾಧ್ಯವಾಗೋದಿಲ್ಲ. ಇದರಿಂದೇನಾಗುತ್ತೆ? ಮುಂದಿನ ಪೀಳಿಗೆಯೇ ಇರೋದಿಲ್ಲ. ಕಾಲಕ್ರಮೇಣ ಆ ಕೀಟಗಳ ಸಂಪೂರ್ಣ ಸಂತತಿಯೇ ನಾಶವಾಗತ್ತೆ. ಸರಿ, ನಾವು ಬೇರೆ ಬೇರೆ ದಾಳಿಯ ವಿಧಾನಗಳನ್ನು ನೋಡಿದ್ವಿ. ಈಗ ಈ ಎಲ್ಲ ಜ್ಞಾನವನ್ನ ಒಟ್ಟುಗೂಡಿಸಿ ಕೀಟನಾಶಕ ಪ್ರತಿರೋಧವನ್ನ ನಿರ್ವಹಿಸಲು ಒಂದು ಮಾಸ್ಟರ್ ಸ್ಟ್ರಾಟಜಿಯನ್ನ ಹೇಗೆ ರೂಪಿಸ್ಬೋದು ಅಂತ ನೋಡೋಣ. ಇದುವೇ ಇವತ್ತಿನ ವಿಶ್ಲೇಷಣೆಯ ಪ್ರಮುಖ ಸಾರಾಂಶ.
ಕೀಟನಾಶಕ ಪ್ರತಿರೋಧವನ್ನ ತಡೆಯೋಕೆ ಇರೋ ಅತ್ಯುತ್ತಮ ಮಾರ್ಗ ಅಂದ್ರೆ ಬೇರೆ ಬೇರೆ MOA ಹೊಂದಿರುವ ಕೀಟನಾಶಕಗಳನ್ನ ಸರದಿಯಂತೆ ಬಳಸುವುದು. ಇದನ್ನ ಹೀಗೆ ಯೋಚಿಸಿ, ನೀವು ಒಂದೇ ರೀತಿಯ ದಾಳಿಯನ್ನ ಪದೇ ಪದೇ ಮಾಡಿದರೆ ಶತ್ರು ಅದಕ್ಕೆ ತಯಾರಾಗುತ್ತಾನೆ. ಆದರೆ ನೀವು ಪ್ರತಿ ಸಲ ಬೇರೆ ಬೇರೆ ದಿಕ್ಕಿನಿಂದ ದಾಳಿ ಮಾಡಿದರೆ ಅವನಿಗೆ ಸಿದ್ಧವಾಗೋಕೆ ಅವಕಾಶವೇ ಸಿಗೋದಿಲ್ಲ. ಈ ಕೋಷ್ಟಕವು ನಾವು ಚರ್ಚಿಸಿದ್ದನ್ನ ಸಂಕ್ಷಿಪ್ತವಾಗಿ ತೋರಿಸುತ್ತೆ. ನೋಡಿ, ನರಮಂಡಲ, ಶಕ್ತಿಯುತ್ಪಾದನೆ ಮತ್ತು ಬೆಳವಣಿಗೆಯಂತಹ ವಿಭಿನ್ನ ಗುರಿಗಳನ್ನು ಹೊಂದಿರುವ ಕೀಟನಾಶಕಗಳಿವೆ. ನಮ್ಮ ಸರದಿ ಯೋಜನೆಯಲ್ಲಿ ಈ ಪ್ರತಿಯೊಂದು ವರ್ಗದಿಂದ ಒಂದೊಂದನ್ನ ಆಯ್ಕೆ ಮಾಡಿಕೊಳ್ಳೋದು ತುಂಬನೇ ಬುದ್ಧಿವಂತಿಕೆ. ಹಾಗಾದ್ರೆ ನಿರ್ಣಾಯಕ ಅಂಶವೇನೆಂದರೆ, ಕೀಟನಾಶಕಗಳನ್ನ ಸರದಿಯಂತೆ ಬಳಸುವುದು ಅಂದ್ರೆ ಬೇರೆ ಬೇರೆ ಕಂಪನಿಯ ಬಾಟ್ಲಿಗಳನ್ನ ತರುವುದಲ್ಲ. ಬದಲಾಗಿ ಬೇರೆ ಬೇರೆ ಕ್ರಿಯೆಯ ವಿಧಾನ ಅಂದ್ರೆ ಬೇರೆ ಬೇರೆ ಮೋಡ್ ಆಫ್ ಆಕ್ಷನ್ ಹೊಂದಿರೋ ರಾಸಾಯನಿಕಗಳನ್ನ ಬಳಸುವುದು. ಇದು ಅತ್ಯಂತ ಪ್ರಮುಖವಾದ ಪಾಠ. ಇದನ್ನ ಮರೆಯಲೇಬಾರದು. ಈಗ ಕೀಟದ ಆಟದ ನಿಯಮಗಳು, ಅದರ ದೌರ್ಬಲ್ಯಗಳು ಎಲ್ಲವೂ ತಿಳಿದಿದೆ. ಈ ಜ್ಞಾನವನ್ನ ಒಂದು ಶಕ್ತಿಯುತ ಅಸ್ತ್ರವನ್ನಾಗಿ ಬಳಸಿ ಮುಂದಿನ ಬೆಳೆಯ ಯೋಜನೆ ರೂಪಿಸುವಾಗ ನಮ್ಮ ಮುಂದಿನ ನಡೆ ಏನಿರಬೇಕು ಯೋಚಿಸಿ.